ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಆಯುಷ್ ಪ್ರಿಯ ವ್ಲಾಗ್. ಇವತ್ತು ಟ್ಯೂಸ್ಡೇ ಮಾರ್ನಿಂಗಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಮಾರ್ನಿಂಗ್ 5 o'clockಗೆ ಎದ್ದು 5:30ಗೆ ಎದ್ದು ಎಕ್ಸಸೈಸ್ ಮುಗಿಸಿ ಕೆಲಸ ಮುಗಿಸಿ ಸ್ನಾನ ಮಾಡಿದ್ದೀನಿ. ಇಲ್ಲಿ ನೋಡಿ, ಗುಡ್ ಮಾರ್ನಿಂಗ್. ಈ ಥರನೇ ಯಾರಾದರೂ ಗುಡ್ ಮಾರ್ನಿಂಗ್ ಇರ್ತಾರೆ. ಮಮ್ಮಿ ಫಸ್ಟ್ ಡೇ ಕೆಲ್ಸಕ್ಕೆ ಹೋಗ್ತಾ ಇರೋದು. ಅದಕ್ಕೆ ಎದ್ದು ಒಂಚೂರು ಏನಾರು ಹೆಲ್ಪ್ ಮಾಡೋಣ ಅನ್ನೋದು ಬಿಟ್ಬಿಟ್ಟು ಏನ್ ಹೆಲ್ಪ್ ಎಲ್ಲ ರೆಡಿ ಇದೆ ತಾನೆ. ಸ್ಕೂಲ್ ಇರ್ಬೇಕು. ನೆನ್ನೆ ಮಮ್ಮಿ ಬಟ್ಟೆ ಒಗಿದಕ್ಕೆ ಟೈಮೇ ಇರಲ್ವಲ್ಲ ನಿನಗೆ, ಬೆಳಿಗ್ಗೆ ತಿಂಡಿ ಮಾಡ್ಸೋ ಟೈಮ್ ಆಗೋಗುತ್ತಲ್ಲ, ಸಂಜೆ ದಿನ ನಾನೇ ಬಂದು ಬಟ್ಟೆ ಒಗಿತೀನಿ ಎಲ್ಲ ಅಂದವರು ಇವತ್ತು ಹಿಂಗೆ ದಬ್ಬಾಕೊಂಡಿರೋದು. ಪೂರ ನಾನು ಹೋಗಿರ್ತೀನಿ. ಆಮೇಲೆ ಸಂಜೆ ಅಡುಗೆ ನೀನು ಮಾಡಿರ್ತೀರ ಬೆಳಗ್ಗೆ. ಈಗ ಚಪಾತಿ ಮಾಡಿರ್ತೀನಿ, ಸಾಂಬಾರಿದೆ, ರೈಸ್ ಮಾಡಿದ್ರೆ ಆಯಿತು. ಇನ್ನೇನು ಕೆಲಸ ಇಲ್ಲ ನನಗೆ, ಎಲ್ಲ ಐಶ್ವರ್ ಮಾಡ್ಕೊತಾರೆ. ಹಾಲಿಡೇ ಇನ್ನೂ ಬಂದಿಲ್ಲ ನಿಮಗೆ. ಆ್ಯಕ್ಚುಲಿ ಸ್ಕೂಲ್ಗೆಲ್ಲ ರಜಾ ಕೊಟ್ಟಿದ್ದಾರೆ, ಬಟ್ 10th ಅವ್ರಿಗೆ ಮಾತ್ರ ಕೊಟ್ಟಿಲ್ಲ. ಪೋರ್ಷನ್ಸ್ ಕವರ್ ಆಗೋದಿಲ್ಲ ಅಂತ ಅಂದ್ಬಿಟ್ಟು ಸ್ಕೂಲ್ ಇದೆ. ಈ ವೀಕ್ ಇದೆ, ನೆಕ್ಸ್ಟ್ ವೀಕಿಂದ ಕೊಡ್ತಾರೆ. ಅವನು ಆಫೀಸ್ಗೆ ಎತ್ತಾಕೊಂಡು ಹೋಗ್ತಾ ಇರೋದು. ಇದಿದ್ರೆ ಇನ್ನೇನು ಆಟ ಆಡ್ತಾನೆ, ಹೊರಗಡೆ ಹೋಗ್ತಾನೆ, ಆ ಥರ ಏನು ಭಯ ಇಲ್ಲ ನನಗೆ. ಬರೀ ಟಿವಿ ಟಿವಿ ಟಿವಿ. ಈ ಯಾವ ಲ್ಯಾಂಗ್ವೇಜಲ್ಲಿ ಯಾವ ಮೂವಿ ಇದ್ರೂ ಅದನ್ನೆಲ್ಲ ನೋಡಿರ್ತಾನೆ. ಅದು ಸಂಜೆ ಮಾತ್ರ, ಬೆಳಗ್ಗೆ ತರಿಸ್ಬೇಕಲ್ಲಿ. ಆ್ಯಕ್ಚುಲಿ 5:30ಗೆ ಹೇಳೋದು, ಟ್ಯೂಸ್ಡೇ ಮಾರ್ನಿಂಗ್ ಟ್ಯೂಷನ್ ಇರೋದಿಲ್ಲ, ಹಾಗಾಗಿ ಇಷ್ಟೊಂದು ಗೋತ್ಲೆ ಹೊಡಿತಾ ಇರೋದು. ನಾನು 5:30ಗೆ ಅದಕ್ಕೆ ಅಲಾರಾಮ್ ಇಟ್ಟಿದ್ದೆ, ಇವನು ಎದ್ದು ಟ್ಯೂಷನ್ಗೆ ಹೋಗ್ತಾನೆ, ನಾನು ಕೆಲಸ ಶುರು ಮಾಡ್ಬೋದು ಅಂತ. ಇವತ್ತು ಟೈಮ್ ಸಿಕ್ಕಾಬಟ್ಟೆ ಕಮ್ಮಿ ಇದೆ. ಸೊ ಆಮೇಲೆ ಇನ್ನೊಂದು ಹೇಳೋದು ಮರ್ತ್ಬಿಟ್ಟೆ, ಈಗ ಟೈಮಿಂಗ್ ಸ್ವಲ್ಪ ಜಾಸ್ತಿ ಆಯಿತು, ಹಾಗಾಗಿ ಡೈಲಿ ವ್ಲಾಗ್ ಅಪ್ಲೋಡ್ ಮಾಡೋದಕ್ಕಾಗಲ್ಲ. ನಾರ್ಮಲಾಗಲೂ ಅಪ್ಲೋಡ್ ಮಾಡ್ತಾ ಇರಲಿಲ್ಲ ಡೈಲಿ, ಬಟ್ ಅಟ್ಲೀಸ್ಟ್ ವೀಕಲ್ಲಿ ಒಂದು 3 ವೀಡಿಯೋಸ್ ಆದರೂ ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅಟ್ಲೀಸ್ಟ್ 1 or 2 ಡೇಸ್ ಆದರೂ ವೀಡಿಯೋ ಮಾಡಿಕೊಂಡು ವೀಕಲ್ಲಿ ಒಂದು 2 ವೀಡಿಯೋಸ್ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಇಷ್ಟೊಂದು ಕಷ್ಟಪಟ್ಟು ಇನ್ನೇನು ಮಾನಿಟೈಸನ್ ಆಗಿ ಪೇಮೆಂಟ್ ಬರೋ ಟೈಮಲ್ಲಿ ಸ್ಟಾಪ್ ಮಾಡಬಾರ್ದು ಅಂತ ಒಂದು 2 ವೀಡಿಯೋಸ್ ಆದರೂ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ವೀಕಲ್ಲಿ. ಈಗ ಓಕೆ, ತಿಂಡಿ ಮಾಡ್ತಾ ಮಾಡ್ತಾ ಹಾಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಏನಕ್ಕೆ ಇದ್ದಾಗ ಕಟ್ ಮಾಡ್ತಾ ಇದೆಯಾ? ಯಾವುದ್ರಲ್ಲಿ? ಪ್ಲೇಟ್ ಅದು ಆಶ್ರಮದ ಮೇಲೆ ಇದೆಯಲ್ಲ. ಆ್ಯಕ್ಚುಲಿ ಚಪಾತಿ ಸ್ವಲ್ಪ ಲೇಟು, ಫಸ್ಟೇ ಚಪಾತಿ ಇಟ್ಕೊಂಡಿದ್ದೀನಿ ನಾನು. ಸಿಂಪಲ್ಲಾಗಿ ಈಸಿಯಾಗಿ ತುಂಬ ಟೇಸ್ಟಿಯಾಗಿ ಮಾಡೋಂಥ ರೆಸಿಪಿ ಇದು ಚಪಾತಿಗೆ. ಅದಕ್ಕಿಂತ ಜಾಸ್ತಿ ಚಪಾತಿ ಬುಜ್ಜಿ ತುಂಬಾ ದಿನ ಆಯಿತು ಮಾಡಿ. ನೆನ್ನೆಲ್ಲ ಅಷ್ಟೊಂದು ನಾನ್ ವೆಜ್ ತಿಂದು ಮತ್ತೆ ಇವತ್ತು ನಾನ್ ವೆಜ್ಜಾ? ಇಲ್ಲ, ಯಾವ ಥರ ಬೇರೆ ದಿನ ಮಾಡಬೇಕಾದ್ರೆ. ಆಮೇಲೆ ಬೇರೆ ಏನಾದರೂ ಬೇಕಾ ಐಶ್ವರ್ಯ? ಬೇಡ, ಐಶ್ವರ್ಯ ಮಾಡ್ಕೊಡ್ತೀವಿ. ಬೇಡ. ಇದೊಂಥರ ಹೋಟೆಲ್ ಥರ ನಮ್ಮ ಆಯುಷ್ಯ ದಿನಕ್ಕೊಂದೊಂದು ತಿಂಡಿ ಬೈಕಿ ಆಗ್ತಾ ಇರುತ್ತೆ, ಅದನ್ನೆಲ್ಲ ಮಾಡ್ತಾ ಇರ್ಬೇಕು ನಾವು. ಅದೇ ಬ್ರೆಡ್ ಬಾತ್ ಮಾಡಿಬಿಡು. ಬ್ರೆಡ್ ಬಾತು ಓಕೆ ಸರ್ ಬೇರೆ ಏನಾದ್ರು ಇದ್ರೆ ಇವತ್ತೇ ಆರ್ಡರ್ ಮಾಡಿಬಿಡಿ ಸರ್, ಎಲ್ಲ ರೆಡಿ ಮಾಡ್ಕೊಬಿಡ್ತೀವಿ. ನಾವು ಕೆಲ್ಸಕ್ಕೆ ಹೋಗ್ತಾ ಇದ್ದೀವಿ. ಜಾಮೂನು ನೋಡಿ ಹೋಗ್ತಾ ಇದೆಯಲ್ಲ, ಜಾಮೂನ್ ಮಾಡಿಬಿಡು, ಹಂಗೆ ನೈಟೇ ಮಾಡಿಬಿಡು. ಎಲ್ಲ ಕಟ್ ಮಾಡ್ಕೊಂಡಾಯ್ತು, ಪಟ ಅಂತ 5 ಮಿನಿಟ್ಸ್ ಮಾಡೋಣ. ಈಗ ಒಂದು 8ರಿಂದ 10 ಟೊಮೆಟೊ ಕಟ್ ಮಾಡ್ಕೊಂಡಿದ್ದೀನಿ, ಚಿಕ್ಕದು, 2 ಈರುಳ್ಳಿ, ಸ್ವಲ್ಪ ಶುಂಠಿ, ಚೂರು ಜಾಸ್ತಿ ಬೆಳ್ಳುಳ್ಳಿ, ಒಂದು 2 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕರ್ಬೇವು. ಟೊಮೊಟೊ ಫ್ರೈ ರೆಡಿ ಆಯಿತು. ಆಲ್ಮೋಸ್ಟ್ ಇನ್ನೊಂದು 2-3 ನಿಮಿಷ ಆದಷ್ಟು ಸ್ಲಿಮ್ಮಲ್ಲೇ ಇಟ್ಕೊಂಡು ಒಂಚೂರು ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿ ಸಾಫ್ಟಾಗಿ ಆಗುತ್ತೆ. ಇಲ್ಲಾಂದ್ರೆ ಏನಾಗುತ್ತೆ ಅಂದರೆ ನೀರೆಲ್ಲ ಖಾಲಿ ಆಗಿಬಿಡುತ್ತೆ, ಟೊಮೊಟೊ ಹಾಗೆ ಇರುತ್ತೆ. ಚಪಾತಿ ಮಾಡ್ಬೇಕಾದ್ರೆ ಹಿಂಗೆ ಇಬ್ಬರು ಇದ್ರೆ ಪಟ ಅಂತ ಆಗ್ಬಿಡುತ್ತೆ. ಇಲ್ಲ ಅಂದರೆ ಒಬ್ಬರೇ ಹೊತ್ಕೊಂಡು ಒಬ್ಬರೇ ಸುಡ್ತೀನಿ ಅಂದರೆ ಅದಕ್ಕೆ ಅಷ್ಟು ಟೈಮ್ ಆಗಿಬಿಡುತ್ತೆ. ಹಾಗೆ ಒಂಚೂರು ಟೊಮೊಟೊ ಜೊತೆ
ಹೇಳ್ಬಿಟ್ಟ ಸ್ವೀಟ್ ಮಾಡಿ ನೀವು ಹೆಂಗೆ ಮಾಡಿ ಗಂಧ ಹಿಂಗೆ ಅನ್ನೋಷ್ಟು ಚೆನ್ನಾಗಿರುತ್ತೆ. ಒಂದು 2 ನಿಮಿಷ ಫ್ರೈ ಆಗಿದ್ರೆ ಟೊಮೊಟೊ ಗೊಜ್ಜು. ಫಸ್ಟ್ ಏನಿತ್ತು ಮೈಂಡಲ್ಲಿ ಕೆಲಸ ಬಿಟ್ಟಾಗ ಯೂಟ್ಯೂಬ್ ಹೆಂಗಿದ್ರು ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೆ ಅಲ್ವಾ, ಇನ್ನು ಸ್ವಲ್ಪ ರೆಗ್ಯುಲರ್ ಡೈಲಿ ಅಪ್ಲೋಡ್ ಮಾಡ್ಕೊಂಡ್ರೆ ಮಾನಿಟೈಸ್ ಆಗುತ್ತೆ. ಇದೊಂದು ವರ್ಷ ಒಂದು 10th ಮುಗಿಯ ತನಕ ಮನೇಲೇ ಇರೋಣ, ಆಮೇಲೆ ಬೇರೆ ಕೆಲಸಗಳನ್ನ ಅಂದ್ಕೊಂಡಿದ್ದೆ. ಒಂದು 2 monthsವರೆಗೂ ಅದೇ ಭ್ರಮೇಲಿದೆ ಆ್ಯಕ್ಚುಲಿ. ಅಂದ್ಕೊಂಡಿರೋದು ಆಗ್ತಾ ಇಲ್ಲ. ಈ ಕಡೆ ಕೆಲಸ ನಾನೇ ನೆಗ್ಲೆಕ್ಟ್ ಮಾಡಿಬಿಟ್ಟಿದ್ದೆ. ಬೇಡ ಬೇಡ ಈ ವರ್ಷ ಬೇಡ, ಹೋಗೋದೇ ಬೇಡ. ಈ ವರ್ಷ ಅಂದ್ರೆ ಅದೇ ಒಂದು 10th ಮುಗಿಯ ತನಕ ಹೋಗೋದೇ ಬೇಡ ಅಂತ ಒಂದು ದೊಡ್ಡ ಲೆಸನ್ ಅಂತ ಹೇಳ್ಬೋದು ಈ 3 months ನಾನು ಫೇಸ್ ಮಾಡಿರೋ ಪ್ರಾಬ್ಲಮ್ಸು. ಈ ಕಡೆ ಯೂಟ್ಯೂಬ್ನ ತುಂಬ ಮೈಂಡ್ ಆಗ್ಬಿಟ್ಟಿದೆ. ನಾನು 2 month ಪೇಮೆಂಟ್ ಬರೋದ್ಗೆ ಚಪಾತಿ ಅದು ಅದೇ ಇದು ಅದು ಟೊಮೆಟೊ ಗೊಜ್ಜಿಗೆ ಸ್ವಲ್ಪ ಆಯಿಲ್ ಜಾಸ್ತಿ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಬರೋದು. ಆಯಿಲ್ ಜಾಸ್ತಿ ಹಾಕಿದ್ರೆ ಟೇಸ್ಟು ಚೆನ್ನಾಗಿರುತ್ತೆ. ಮತ್ತೆ ನಾನು ನೀರು ಹಾಕೋದಿಲ್ಲ ಅಲ್ವಾ, ಚೆನ್ನಾಗಿರಲ್ಲ. ಟೊಮೆಟೊ ಗೊಜ್ಜಿಗೆ ನೀರು ಹಾಕ್ಬಿಡ್ತಾರೆ, ನಿಜ ಚೆನ್ನಾಗಿರಲ್ಲ. ಈ ಟೇಸ್ಟೇ ಬರಲ್ಲ, ಟೇಸ್ಟ್ ಹೋಗ್ಬಿಡುತ್ತೆ. ಬ್ಯಾಗಲ್ಲಿ ಇಟ್ಕೊಡು ವಾಟರ್ ಬಾಟಲ್.